ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವೊಂದು ಸ್ಪೆಷಲ್ ಪ್ಲೇಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಂತೇಳಿ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ಪೆಷಲ್ ಪ್ಲೇಸ್ ಹಾಗೆ ಒಂದು ಸ್ಪೆಷಲ್ ರೆಸಿಪಿ ಇವೆರಡನ್ನೂ ಶೂಟ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ಅದು ಕೂಡ ರೆಸಿಪಿ ಮನೇಲಲ್ಲ, ಔಟ್ಸೈಡಲ್ಲಿ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಸೊ ಜರ್ನಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಪನ್ನೀರ್ ರೆಸಿಪಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಐಸಲ್ಲಿ ಪನ್ನೀರ್ನ ಮಿಡಲಲ್ಲಿ ಇಟ್ಕೊಂಡು ಹೋದರೆ ಕೋಲ್ಡ್ ಆಗಿರುತ್ತೆ, ಹಾಗೆ ಮಧ್ಯಾಹ್ನದವರೆಗೂ ಹಾಳು ಆಗೋದಿಲ್ಲ ಅಂತ ಹೇಳಿ ಈ ಥರ ಒಂದು ಪ್ಲ್ಯಾನ್ ಮಾಡಿ ಅವರೇ ಸಜೆಸ್ಟ್ ಮಾಡಿದ್ದು ನಮಗೆ ಶಾಪ್ ಅವರು. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿ ಬಾಕ್ಸಲ್ಲಿ ಪನ್ನೀರ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮದು ಇನ್ನೂ 2 ಅವರ್ಸ್ ಜರ್ನಿ ಇದೆ. ಫ್ರೆಂಡ್ಸ್, ಇವಾಗ ನಿಪ್ಪಾಣಿ ಹತ್ರ ಬರ್ತಾ ಇದ್ದೀವಿ. ಸೊ ನಿಪ್ಪಾಣಿಯಿಂದ ರಾಧಾನಗರಿ, ಟೋಟಲ್ ಆಗಿ ಅದು ನಮ್ಮ ಚಿಕ್ಕೋಡಿಯಿಂದ ರಾಧಾನಗರಿ 75 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈಗ ಟೈಮ್ ಬಂದು ಎಷ್ಟೈತ್ರಿ? 10:50 ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ ಇಲ್ಲ. ಸೊ ಅಲ್ಲೆಲ್ಲ ರೆಸಿಪಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಅದ್ರದ್ದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಯ್ತು ನಮಗೆ. ಹಾಗಾಗಿ ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ. ಸೊ ಇವಾಗ ದಾರಿ ಮಧ್ಯೆ ಎಲ್ಲಾದರೂ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಅಲ್ಲೆಲ್ಲನೂ ಅಡ್ಡಾಡಿ ಅದಾದಮೇಲೆ ಫುಡ್ನ ಪ್ರಿಪೇರ್ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಇವತ್ತು ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಹೋಗೋದಿತ್ತು ಪ್ಲ್ಯಾನ್. ಸ್ವಲ್ಪ ಉಲ್ಟಾ ಪಲ್ಟಾ ಆಯಿತು ಪ್ಲ್ಯಾನ್ ಎಲ್ಲ. ಹಾಗಾಗಿ ಲಾಸ್ಟಿಗೆ ಮತ್ತೆ ನಾವಿಬ್ಬರೇ ಬಂದ್ವಿ. ಈ ದಿನ ಫೆಬ್ರವರಿ ಸ್ಟಾರ್ಟ್ ರೀ. ಮಾರ್ಚ್ ಶಿವರಾತ್ರಿ ಮುಗಿದ್ಮೇಲೆ ಶಿವ ಶಿವ ಅನ್ನೋ ಬಿಸಿಲು ಬರ್ತೈತಂತಾರ. ಈಗ ಶಿವ ಶಿವ ಇನ್ನ ಶಿವರಾತ್ರಿ ಬರೋಕ್ಕಿಂತ ಮೊದ್ಲು ಅನ್ನೋದಾಗದೈತಿ. ಬಿಸಿಲೇನು ತುಸ ಐತೇನ್ರಿ ಇದ. ಸೊ ಫ್ರೆಂಡ್ಸ್, ಒಂದು ಮನೆಯಿಂದ ಸ್ಟೂಲ್ ತೊಗೊಂಡು ಬರೋದನ್ನು ಮರ್ತಿದ್ದೆ. ಇಲ್ಲೇ ದಾರಿ ಮಧ್ಯೆ ಒಂದು ಫರ್ನಿಚರ್ ಶಾಪ್ ಸಿಕ್ತು. ಹಾಗಾಗಿ ಇಲ್ಲೇ ಒಂದು ಸ್ಟೂಲ್ ಖರೀದಿ ಕೂಡ ಮಾಡಿದ್ವಿ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ರೀಸನೇಬಲ್ ರೇಟಲ್ಲಿ ಕೂಡ ನಮ್ಗೆ ಸಿಕ್ತು ಇದು. ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ಅಂತ ಇಲ್ಲಿಂದೇ ಒಂದು ಸ್ಟೂಲ್ ಪರ್ಚೇಸ್ನ ಮಾಡಿಬಿಟ್ವಿ. ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಈ ರಾಧಾನಗರಿ ಮಾರ್ಗವಾಗಿ ಹೋಗ್ತಿರೋ ಈ ಒಂದು ಶಾಂತತಾ ಭವನ್, ಒಂದು ಶಾಂತತಾ ಭವನ್ಗೆ ಟೇಸ್ಟ್ ಮಾಡಿ. ಇದ ಮಿಸಲ್ ಪಾವ್, ಅದ ವಡಾ ಪಾವ್, ಕಟ್ಟೋಡ. ಹೋಗ್ಬೇಕಿದೆ. ಕಾಳಮೋಡಿ ಡ್ಯಾಮ್ ಬರ್ತೈತಿ. ಅಲ್ಲಿ ಅಂಕಲ್ ಕರೆಯತ್ತಾರ ನೋಡ್ರಿ. ಪಾಪ ಹೋಟೆಲ್ದವ್ರ ಅಂಕಲ್ ನೋಡಿ ಫ್ರೆಂಡ್ಸ್, ನಮಗೆ ರೂಟ್ ಹೇಳೋದಕ್ಕೆ ಬಂದಿದ್ದಾರೆ ಮತ್ತೆ ಪಾಪ ನಮ್ಮ ಜೊತೆ.
ಫ್ರೆಂಡ್ಸ್ ಫೈನಲಿ ಡ್ಯಾಮ್ಗೆ ರೀಚ್ ಆಗಿದ್ದೀವಿ ನೋಡಿ. ಅಲ್ಲಿ ಮುಂದೆ ಎಲ್ಲ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಅದೆಲ್ಲ ನೀರು. ಸೊ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಮೇ ಬಿ ಒಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಹೋಗೋದಕ್ಕೆ ಇಲ್ಲಿ ಪಾರ್ಕ್ ಮಾಡಿ ನೋಡೋಣ, ಕೇಳೋಣ ಯಾರಿಗಾದರೂ ಏನು ಹೇಳ್ತಾರೆ ಅಂತೇಳಿ. ಸೊ ಫ್ರೆಂಡ್ಸ್ ಅಲ್ಲಿ ಕಾಳಮ್ಮವಾಡಿ ಡ್ಯಾಮ್ಗೆ ಹೋಗಿದ್ವಲ್ವ, ಸೊ ಅಲ್ಲಿ ಒಳಗಡೆ ಬಿಡೋದಿಲ್ವಂತೆ, ಹಾಗೆ ವಿಡಿಯೋ ಕೂಡ ಅಲೌ ಇಲ್ಲ ಅಂತಂದರು. ಹಾಗಾಗಿ ವಿಡಿಯೋ ಕೂಡ ಏನೂ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ಈ ಕಡೆ ಸೈಡು ಬ್ಯಾಕ್ ವಾಟರ್ ಇದೆ ಅಲ್ವಾ, ಸೊ ಅಲ್ಲಿ ಹೋಗ್ಬೋದು ನೀವು, ಅಲ್ಲೇನು ಪ್ರಾಬ್ಲಮ್ ಇಲ್ಲ, ವಿಡಿಯೋನು ಮಾಡ್ಬೋದು ಅಂತಂದರು. ಹಾಗಾಗಿ ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ಅಲ್ಲದೆ ಅಲ್ಲಿ ಕುಕ್ಕಿಂಗ್ ಕೂಡ ಪ್ಲೇಸ್ ಇದೆ, ನೀವು ಅಲ್ಲೇ ಕುಕ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಪ್ಲೇಸ್ ಮೊದಲು ಯಾವ ಥರ ಇದೆ ಅಂತ ನೋಡೋಣ, ಅದಾದಮೇಲೆ ಕುಕ್ಕಿಂಗ್ ಮಾಡೋದು ಬೇಡವೋ ಅಂತ ವಿಚಾರ ಮಾಡೋಣ. ಓಕೆ. ಇಲ್ಲಿಂದ ಇವಾಗ ಹಿಂಗೆ ಸ್ಟ್ರೈಟ್ ಹೋಗ್ಬೇಕಂತೆ, ಅಲ್ಲಿ ಬ್ಯಾಕ್ ವಾಟರ್ ಇದೆ ಅಂತೆ. ಸೊ ಬನ್ನಿ ಮತ್ತೊಂದು ಸ್ವಲ್ಪ ಮುಂದೆಗಡೆ ಹೋಗೋಣ. ಸೊ ಫ್ರೆಂಡ್ಸ್ ನಾವು ಇವಾಗ ಬಂದಿದ್ದೀವಿ ಕಾಳಮ್ಮವಾಡಿ ಡ್ಯಾಮ್ ಬ್ಯಾಕ್ ವಾಟರ್ಗೆ. ಸೊ ನೋಡ್ಬೋದು ಎಷ್ಟು ಹತ್ರದಲ್ಲಿ ನೀರಿದೆ ಅಂತ ಹೇಳಿ ರೀ. ಇವಾಗ ಇಲ್ಲಿ ಕುಕಿಂಗ್ ಮಾಡತಾರ ಇವ್ರ, ಆದ್ರೆ ನಮ್ ಕಾರ್ ಬರೋದಿಲ್ಲ. ಅಲ್ಲಿ ನೋಡ್ರಿ ಕಾರ್ ಪಾರ್ಕ್ ಮಾಡಿದಾರ ಅವ್ರು ಆಲ್ರೆಡಿ. ಬಹಳಷ್ಟು ಜನ ಇಲ್ಲಿ ಬಂದು ಕುಕ್ ಮಾಡಕದಾರ ನೋಡಿ ಸಿತ್ತಲ್ಲ ರೀ. ನಾವ್ ಆ ಕಡೆ ಸೈಡ್ ಹೋಗೋಣ್ರಿ ಕಾರ್ ತಗೊಂಡ. ಕಾರ್ ತಗೊಂಡ್ ಆ ಕಡೆ ಹೋಗೋಣ, ಯಾಕಂದ್ರೆ ನಮ್ಮ ಲಗೇಜ್ ಇಳಿಸ್ಬೇಕಾದ್ರೆ ಭಾಳ ತ್ರಾಸ ಆಗ್ತೈತಿ. ಸ್ವಲ್ಪ ನೀರಾಗ ಕಾಲಕ್ಕೆ ಬರೋಣ. ಓಕೆ. ಹಾ ತಂಪು ತಂಪು ಫ್ರೆಂಡ್ಸ್, ತಂಪು ಬಿಸಿಲಲ್ಲಿ. ವೈಟ್ ರೈಸ್ ಮಾಡದಿರ ಬಿರಿಯಾನಿ ಮಾಡಕದಿರಿ? ಹಾ कन्नड़ नहीं, महाराष्ट्र. हाँ कुठलं गाव? गारगोडी. ಸೊ ಫ್ರೆಂಡ್ಸ್ ಬಂದಿದ್ದೀವಿ ಇವಾಗ ನಾವು, ಅಲ್ಲಿದೆ ನೋಡಿ ಡ್ಯಾಮ್ ಬ್ಯಾಕ್ ವಾಟರ್. ಸೊ ಇಲ್ಲಿ ನಾವಿದ್ದೀವಿ. ಇಲ್ಲಿ ನಮ್ಮ ಮಿಸ್ಟರ್ ಕೆಲಸ ಶುರು ಮಾಡಿದ್ದಾರೆ, ಈರುಳ್ಳಿ ಕಟಿಂಗ್ ಮಾಡೋದು. ಇಲ್ಲಿ ನಾನು ಫಸ್ಟಿಗೆ ಜೀರಾ ರೈಸ್ ಮಾಡ್ಬೇಕಂತ ಹೇಳಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಇದೆಲ್ಲ ಮಸಾಲೆನ ತೊಗೊಂಡಿದ್ದೀನಿ. ಇವರು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹೆರ್ಚ್ಕೊಟ್ರಂದರೆ ಅದನ್ನಷ್ಟು ಒಗ್ಗರಣೆ ಕೊಟ್ಬಿಡ್ತೀನಿ. ಫಸ್ಟ್ ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ, ನೆಕ್ಸ್ಟ್ ಎಣ್ಣೆ, ಇದೆಲ್ಲ ಮಸಾಲೆನ ಹಾಕ್ತಾ ಇದ್ದೀನಿ. ಅದೇನು ಜಲ್ದಿ ಪೇಸ್ಟ್ ಆಗುತ್ತೆ, ಫ್ರೈ ಆಗುತ್ತೆ. ಇವಾಗ ಈರುಳ್ಳಿನ ಹಾಕೋಣ. ಫ್ರೆಂಡ್ಸ್ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಈ ಥರ ಕುಕಿಂಗ್ ನಾನು ಯಾವಾಗೂ ಮಾಡಿರಲಿಲ್ಲ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರೆಡಿಮೇಡಾಗಿ ತಂದಿದ್ದೀವಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಆಗೋವರೆಗೂ ಬಿಡಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾವು ಒಂದೇ ಫ್ಯಾಮಿಲಿ ಅಲ್ಲ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ರು ಗೊತ್ತಾ ಕುಕಿಂಗ್ ಮಾಡೋದಕ್ಕೆ. ಸೊ ಈ ಕಡೆ ಸೈಡ್ ಜನ ಮೇಯ್ನಾಗಿ ಇಲ್ಲಿ ಕುಕಿಂಗ್ ಮಾಡಿ ಪ್ರಿಪೇರ್ ಮಾಡಿ ತಿನ್ನೋದಕ್ಕೆ ಬರ್ತಾರೆ ಅನ್ಸುತ್ತೆ. ಎಷ್ಟು ಜನ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ ಎಲ್ಲ ನೋಡಿ. ಸೊ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇಷ್ಟು ಸಾಕು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು.
ಫ್ರೆಂಡ್ಸ್ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದರಲ್ಲಿ ಅಕ್ಕಿನ ತೊಳೆದು ಆ್ಯಡ್ ಮಾಡೋದಷ್ಟೇ. ಆಲ್ರೆಡಿ ತೊಳೆದಿದ್ದೀನಿ, ಇದನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಒಂದೇ ಐಟಮ್ ಮಿಸ್ ಆಗಿರೋದು ಕೊತ್ತಂಬರಿ, ಅದನ್ನು ಹಾಕಿದರೆ ಆಯಿತು. ಉಪ್ಪ ಉಪ್ಪು ಹಾಕ್ಬೇಕಲ್ಲ, ಹಾಕ್ತಿನ್ಲಕ್ರಿ. ಉಪ್ಪು ಹಾಕೋದಲ್ಲ ಅನ್ಕೊಂಡಿರಿ. ಸಾಕು. ಸೊ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡೋಣ. ನೀರು ನೀವು ಮೆಜರ್ಮೆಂಟ್ ನೋಡ್ಕೊಂಡು ಆ್ಯಡ್ ಮಾಡಿ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿರಿ. ಸಾಕು ನಮಗಿಷ್ಟು. ಒಂದು ಸಲ ಮಿಕ್ಸ್ ಮಾಡೋದು, 3 ವಿಸಿಲ್ ಬರೋವರೆಗೂ ಕೂಗಿಸೋದು ಅಷ್ಟೇ. ಸೊ ರೈಸ್ ರೆಡಿ ಆಗ್ತಾಯಿದೆ. 3 ವಿಸಿಲ್ ಆದರೆ ಆಯಿತು. ಸೊ ಫ್ರೆಂಡ್ಸ್, ಜೀರಾ ರೈಸ್ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ರೆಸಿಪಿನ ನಾನು ಮಾಡ್ತಾ ಇರೋದು ಕಾಜು ಪನ್ನೀರ್ ಮಟರ್ ಮಸಾಲ. ಸೊ ಅದಕ್ಕೆ ಇವಾಗ ಚಾಪಿಂಗ್ ಮಾಡ್ಕೋಬೇಕು. ಸೊ ಅದು ವಿಸಿಲ್ ಆಗೋದ್ರೊಳಗೆ ಇದೆಲ್ಲ ಚಾಪಿಂಗ್ ರೆಡಿ ಆಯ್ತಂದ್ರೆ ಏನು ಒಗ್ಗರಣೆ ಕೊಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಫಸ್ಟ್ ಇದನ್ನೆಲ್ಲ ಚಾಪ್ ಮಾಡ್ಕೊಳ್ತೀನಿ, ಏನೇನು ಬೇಕೆಲ್ಲನೂ. ಹಿಂದೆ ತೆಗೆದು ಫ್ರೆಂಡ್ಸ್, ಇಲ್ಲಿ ಚಾಪರ್ ಕತೆ ನೋಡಿ, ಚಾಪರ್ ಕತೆ ನೋಡಿ ಫ್ರೆಂಡ್ಸ್. ಒಂದು ಕೆಲಸ ಕೊಟ್ಟರು ನೆಟ್ಟಗೆ ಮಾಡೋದಕ್ಕೆ ಬರಲ್ಲ ಇವರಿಗೆ. ಹರಿದೇ ಬಿಟ್ರು. ಇವಾಗ ಸಣ್ಣದಾಗಿ ಎರ್ತೀವಾಗ ಈರುಳ್ಳಿ ಹೆಂಗೆ ಎರಿಸ್ತೀರೋ ನಿಮಗೆ ಬಿಟ್ಟಿದೆ. ಸೊ ಫ್ರೆಂಡ್ಸ್, ಇವಾಗ ನಾವು ಕಾಜು ಪನ್ನೀರೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಫ್ರೈಗೋಸ್ಕರ ನಾನು 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸ್ಪೂನ್ ಹಾಕ್ತೀನಿ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ, ಅದು ಫ್ರೈ ಮಾಡೋಣ. ಸೊ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ತೆಗಿತೀನಿ. ಸೊ ಇವಾಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡೋಣ. ಪನ್ನೀರನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರ್ಶಿನ ಪುಡಿ, ಸ್ವಲ್ಪ ಖಾರ ಕೂಡ ಆ್ಯಡ್ ಮಾಡೋಣ. ಇವಾಗ ನೀಟಾಗಿ ಫ್ರೈ ಆಗಬೇಕು. ಈ ಥರ ಫ್ರೈ ಮಾಡಿ ಹಾಕಿ ಪನ್ನೀರ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇವಾಗಲೇ ಉಪ್ಪು ಖಾರ ಸ್ವಲ್ಪ ಹಾಕಿದರೆ ಇದು ಪನ್ನೀರಿಗೆಲ್ಲ ಹರಡುತ್ತಲ್ಲ. ಸೊ ತಿನ್ನಬೇಕಾದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಒಂದು ಸ್ವಲ್ಪ ಅಷ್ಟೊತ್ತನ್ನು ಫ್ರೈ ಮಾಡಬೇಕು. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ. ಸೊ ಇದನ್ನು ಹಾಗೆ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಇವಾಗ ಇಷ್ಟ ಆಯ್ತಿದ್ದು, ಇದನ್ನ ಇವಾಗ ಈ ಪ್ಲೇಟಿಗೆ ತಗೋತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಸೊ ಇವಾಗ ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಈರುಳ್ಳಿ. ಸೊ ಈರುಳ್ಳಿ ಹಾಕೋಣ. ತುಂಬ ಸಿಂಪಲ್ ರೆಸಿಪಿ ಇದು. ಕಾಜು ಪನ್ನೀರ್ ನಾವು ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಏನು ಹೊಸದಾಗಿ ಬೇರೆದೇನು ತೊಗೊಂಬರೋವಾಗಿಲ್ಲ ನೋಡಿ. ಇಲ್ಲಿ ಬೇಕಾಗಿರೋದು ಹೊರಗಡೆ ಅಂದರೆ ಕಾಜು ಪನ್ನೀರ್,
ಇಷ್ಟನ್ನಂತಂದರೆ ಸಾಕು. ಉಳಿದದೆಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ಮನೇಲಿ ಮಾಡ್ಕೊಳ್ಬೋದು. ಈರುಳ್ಳಿ ಟೊಮ್ಯಾಟೊ ಅಂತೂ ಮನೇಲಿ ಇದ್ದೇ ಇರ್ತವೆ, ಸೊ ಅದನ್ನು ಹಾಕ್ಬೋದು. ಸೊ ಇದು ನೋಡಿ, ನಮ್ಮ ಚಾಪರ್ನ ಇವರು ಮುರಿದುಬಿಟ್ರು. ಹಾಗಾಗಿ ಇವಾಗ ಈರುಳ್ಳಿ ಒಂದು ದೊಡ್ಡದು ಒಂದು ಸಣ್ಣದಾಗಿದೆ. ಈ ಚಾಪರ್ ಸಹಾಯದಿಂದ ಆಗಿದ್ರೆ ಎಷ್ಟು ಚೆನ್ನಾಗಿ ಆಗ್ತಿತ್ತು ಅದು. ಸೊ ಫ್ರೆಂಡ್ಸ್, ಇದನ್ನು ಹಾಕೋದೇ ಮರ್ತಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಗಡಿ ಬಿಡೀನಿ ಸ್ವಲ್ಪ. ಸೊ ನೋಡ್ಬೋದು ನೀವು ಇಲ್ಲಿ ಲವಂಗ, ಚಕ್ಕೆ ಹಾಗೆ ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಚಕ್ಕೆ, ಕಾಳು ಮೆಣಸು 2, ಹಾಗೆ ಲವಂಗ 2, ನೆಕ್ಸ್ಟ್ ಒಂದು ಏಲಕ್ಕಿ. ಸೊ ಇದ್ರ ಜೊತೆಗೆ ಫ್ರೈ ಆಗುತ್ತೆ ಅದು ಏನು. ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಅಂತ. ಈ ಟೈಮಲ್ಲಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಆನಿಯನ್ನು ಫ್ರೈ ಆಗಿದೆ, ಹಾಗೆ ಬೆಳ್ಳುಳ್ಳಿ ಹಸಿ ವಾಸನೆ ಸ್ಮೆಲ್ಲು ಹೋಗಿದೆ. ಸೊ ಇದು ಒಂದೇ ನೋಡಿ ಮನೆಯಲ್ಲಿಂದ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದು ಟೊಮೆಟೊ ಪೇಸ್ಟ್. ಸೊ ಬರೀ ಟೊಮೆಟೊ ಪೇಸ್ಟ್ ಇದು. ಸೊ ಇದನ್ನು ಆ್ಯಡ್ ಮಾಡೋಣ ಇದರಲ್ಲಿ. ಸೊ ಇದೇ ನಮ್ಮದು ಗ್ರೇವಿ. ಇದರಲ್ಲಿ ಏನು ನಾವು ಕೊಬ್ಬರಿ ಮಸಾಲೆದು ಏನು ಯೂಸ್ ಮಾಡೋದಿಲ್ಲ. ಸೊ ಇದೇ ಗ್ರೇವಿ ನೋಡಿ. ಸೊ ಇವಾಗ ಸ್ವಲ್ಪ ನಾವು ಉಪ್ಪನ್ನ ಆ್ಯಡ್ ಮಾಡಬೇಕು. ಸೊ ಇದಿವಾಗ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆಗಬೇಕು. ಸೊ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡೋದಕ್ಕೆ ಬಿಡ್ತೀನಿ. ಫ್ರೈ ಆಗಲಿ ಅದು. ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಆಮೇಲೆ ತೆಗೆದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಬೇಕು. ಆಮೇಲೆ ಖಾರ ಆಗಿರ್ಬೋದು. ಹಾಗೆ ನಾನು ಇದರಲ್ಲಿ ಮಟರ್ ಕೂಡ ಹಾಕ್ತಾಯಿದ್ದೀನಿ ಅಲ್ವಾ, ಸೊ ಮಟರ್ ಕೂಡ ಆ್ಯಡ್ ಮಾಡಬೇಕು. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಫ್ರೈ ಆಗಿದೆ ಅಂಥೇಳಿ. ಸೊ ಇವಾಗ ಇದಕ್ಕೆ ಖಾರನ ಆ್ಯಡ್ ಮಾಡ್ತೀನಿ. ಹಾಗೆ ಕಾಜು ಕರಿ ಮಸಾಲ ಇದನ್ನು ಒಂದು ಸ್ವಲ್ಪ. ಹಾಗೆ ಎಣ್ಣೆಯಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಅಂದರೆ ಅದ್ರದ್ದು ಕೊತ್ತಂಬರಿ ನೋಡಬೇಕು. ಇವಾಗ ಎಣ್ಣೆಯಲ್ಲಿ ನೀವು ಕೊತ್ತಂಬರಿನ ಹಾಕಿದ್ರೆ ಅಂದರೆ ಆಯಿಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಉದುರಿಸೋಕ್ಕಿಂತ ಈ ಥರ ಒಗ್ಗರಣೆಯಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಮತ್ತೊಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಅಂದರೆ ಅದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಬೇಕು. ಸೊ ಫ್ರೆಂಡ್ಸ್, ನೋಡ್ಬೋದು ಯಾವ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂಥೇಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಮಟರ್ನ ಆ್ಯಡ್ ಮಾಡ್ತೀನಿ. ಮಟರ್ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರೋ ಕಾಜು ಮತ್ತು ಪನ್ನೀರ್ ಎರಡನ್ನೂ ಆ್ಯಡ್ ಮಾಡೋಣ. ಸೊ ಇವಾಗ ಡ್ರೈ ಅನ್ನಿಸ್ತಿದೆ ನಿಮಗೆ. ಇದ್ರಾಗ ನೀರು ಹಾಕಬೇಕು. ಇನ್ನು ನೀರು ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕಿದೆ, ಆವಾಗ ಗ್ರೇವಿ ಬರುತ್ತೆ. ನೆಕ್ಸ್ಟ್ ಇವಾಗಲೇ ನಾನು ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತೀನಿ. ಇವಾಗ ಇದರಲ್ಲಿ ನೀರು ಆ್ಯಡ್ ಮಾಡಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಅಷ್ಟೇ ಇವಾಗ. ಸೊ ನಿಮಗೆ ಎಷ್ಟು ಗ್ರೇವಿ ಬೇಕೋ ಆ ಥರ ನೀವು ನೀರನ್ನ ಆ್ಯಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್. ಕಾಜು ಪನ್ನೀರ್ ಮಟರ್ ಮಸಾಲ ಕೂಡ ರೆಡಿ ಆಗ್ತಾಯಿದೆ. ಇವಾಗ ಚಪಾತಿ ಮಾಡೋಣ. ಸೊ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ಫೈನಲಿ ಚಪಾತಿ ಒಂದೇ. ಅಲ್ಲಿ ಇನ್ನೊಂದು 2 ನಿಮಿಷದಲ್ಲಿ ಅದು ಕೂಡ ರೆಡಿ ಆಗುತ್ತೆ. ಅಷ್ಟರಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಇಲ್ಲಿ ಇಡ್ತೀನಿ. ಆಮೇಲೆ ಒಂದೇ ಸಲ ಬೇಯಿಸೋದಕ್ಕೆ ಬರುತ್ತೆ.
ಸೊ ಫ್ರೆಂಡ್ಸ್ ನೋಡಿ ಗ್ರೇವಿ ರೆಡಿಯಾಗಿದೆ. ಸೊ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿನ ಹಾಕೋಣ. ಸೊ ಇವಾಗ ಸಾಕಿದು, ಇಷ್ಟು ಗ್ರೇವಿ ಆದರೆ ಸಾಕು. ಲಿಡ್ ಕ್ಲೋಸ್ ಮಾಡಿಬಿಡೋಣ. ಆಫ್ ಮಾಡಿರಿ ಗ್ಯಾಸ್. ಸೊ ಫ್ರೆಂಡ್ಸ್ ಚಪಾತಿ ರೆಡಿ ಆಗ್ತಾ ಇದ್ದಾವೆ. ಸೊ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದೆ. ಇವಾಗ ಸೊ ಏನೇನು ಮಾಡಿದ್ದೀನಿ ಇನ್ನೊಂದ್ಸಲ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೊ ಇದು ಜೀರಾ ರೈಸ್, ಪನ್ನೀರ್, ಮಟರ್, ಹಾಗೆ ಕಾಜು ಮಸಾಲ. ನೆಕ್ಸ್ಟ್ ಇದು ನಮ್ಮ ಮಿಸ್ಟರ್ ಅವ್ರು ಬೇಯಿಸಿರೋ ಚಪಾತಿ. ನೋಡಿ ಇದು ನಾವು ಥರ. ಸೊ ಇದು ಇವತ್ತಿನ ನಮ್ಮ ಸ್ಪೆಷಲ್ ಲಂಚ್. ಸೊ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪರ್ಫೆಕ್ಟ್, ಸಖತ್ತು ಟೇಸ್ಟಿ ಇದೆ. ಸೊ ಸೊ ಫ್ರೆಂಡ್ಸ್ ಎಲ್ಲ ಪ್ಯಾಕಿಂಗ್ ಆಯಿತು, ಊಟ ಮುಗೀತು. ಒಂದೊಳ್ಳೆ ಊಟ ಮಾಡಿದ್ದೀವಿ ಇವತ್ತು ಮಧ್ಯಾಹ್ನ. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಹೋಗೋಣ, ನೋಡೋಣ. ಫಾಲ್ಸಿಗೆ ಇವತ್ತು ಹೋಗೋದಾಗುತ್ತೋ ಇಲ್ಲೋ ಡೌಟು, ಯಾಕಂದರೆ ಅಲ್ಲಿ ನೀರಿಲ್ವಂತೆ. ಸೊ ನೀರಿಲ್ಲ, ವೇಸ್ಟು ನೀವೆಲ್ಲ ಹೋಗೋದು. ಸೊ ಮಳೆಗಾಲದಲ್ಲಿ ಮತ್ತೊಂದು ಸಲ ಬರ್ತೀರಲ್ವ, ಅವಾಗ ಹೋಗಿ ಬನ್ನಿ, ಯಾಕೆ ಸುಮ್ಮನೆ ಇವಾಗ ಟೈಮ್ ವೇಸ್ಟ್ ಮಾಡ್ತೀರಾ ಅಂತಿದ್ದಾರೆ. ಹಾಗಾಗಿ ನೋಡೋದು, ಇಲ್ಲಿ ಪಬ್ಲಿಕ್ ಅವ್ರು ಹೇಳಿದ್ದು, ಇಲ್ಲೇ ಕೇಳಿದ್ವಿ ನಾವು ಅಡ್ರೆಸ್ ಅವ್ರಿಗೆ ಅವಾಗ. ಹಾಗಾಗಿ ನೋಡೋಣ, ಇವಾಗ ಫಾಲ್ಸ್ ಕಡೆ ಹೋಗೋದಾದರೆ ಹೋಗ್ತೀವಿ, ಇಲ್ಲಾಂದರೆ ಡೈರೆಕ್ಟಾಗಿ ಅದ್ಮಾಪುರಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಊರ ಕಡೆ ಹೋಗ್ತೀವಿ. ಸೊ ಫ್ರೆಂಡ್ಸ್ ನಮ್ಮ ಪ್ಲ್ಯಾನ್ ಪ್ರಕಾರ ರೆಸಿಪಿನ ಶೂಟ್ ಮಾಡಬೇಕು ಅನ್ನೋದಿತ್ತು. ಹಾಗೆ ಹೊರಗಡೆ ಬಂದು ರೆಸಿಪಿನ ಶೂಟ್ ಮಾಡಿದ್ದೀವಿ, ಹಾಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಿಮ್ಮ ಹತ್ರ ನಿಯರ್ ಬೈ ಪ್ಲೇಸ್ ಇದ್ದರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಈ ಥರ ಔಟ್ಸೈಡಲ್ಲಿ ಫುಡ್ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ, ಅದು ಮಜಾನೇ ಬೇರೆ ಇರುತ್ತೆ. ಸೊ ಇವಾಗ ನಾವು ಅದು ವಾಟರ್ ಫಾಲ್ಸಿಗೆ ಏನೂ ಹೋಗ್ತಾ ಇಲ್ಲ. ಸೊ ನೆಕ್ಸ್ಟ್ ಮಳೆಗಾಲದಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಡೈರೆಕ್ಟಾಗಿ ನಾವು ಅದ್ಮಾಪುರಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನವನ್ನು ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಚಿಕ್ಕೋಡಿಗೆ ರಿಟರ್ನ್ ಆಗ್ತೀವಿ. ಸೊ ಇಲ್ಲೆಲ್ಲ ಪ್ಯಾಕಿಂಗ್ ಮುಗಿತು, ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸೊ ಇವಾಗ ಜರ್ನಿನ ಶುರು ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ಗಾಡಿನ ಸ್ವಲ್ಪ ಸ್ಟಾಪ್ ಮಾಡಿ ಸೊ ಫ್ರೆಂಡ್ಸ್ ನಾವಿವಾಗ ಬಂದಿದ್ದೀವಿ ಪವಾಡ ಪುರುಷ ಬಾಳು ಮಾಮ ಅವರ ಪುಣ್ಯಕ್ಷೇತ್ರಕ್ಕೆ. ಸೊ ಬನ್ನಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್ ಇವಾಗ ಬಾಳು ಮಾಮ ಅವರ ದರ್ಶನ ಆಯಿತು. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ವೀಡಿಯೋಸ್ ಏನು ಕ್ಲಿಪ್ಪಿಂಗ್ ತಗೊಳ್ಳೋಕ್ಕಾಗಲಿಲ್ಲ. ಸೊ ಫುಲ್ ಕ್ರೌಡ್ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ ಗೊತ್ತಾ, ಫುಲ್ ಕ್ರೌಡ್ ಇದೆ ಬಿಡಿ. ಇಲ್ಲಿ ಡೈಲಿ ಇದೇ ಥರ ಇರುತ್ತಂತೆ. ಸೊ ಚೆನ್ನಾಗಿದೆ, ದರ್ಶನ ಅಂತೂ ಚೆನ್ನಾಗಾಯಿತು. ಸೊ ಇವಾಗ ನೆಕ್ಸ್ಟು ಮನೆ ಕಡೆ ಹೋಗೋಣ. ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್ ಜರ್ನಿ ಎಲ್ಲ ಫಿನಿಶ್ ಆಗಿದೆ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.